ಹಾಯ್ ಫ್ರೆಂಡ್ಸ್, ಇಲ್ಲೊಂದು ಸಣ್ಣ ಮನಸ್ಥಿತಿಯ ವಿಶ್ಲೇಷಣೆ. ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಲಾಯರು ಅಥವಾ ಜಡ್ಜ್ ಅಂತ ತಾಣ್ತಾ ಇಲ್ಲ. ಆ ರೀತಿಯ ಮನಸ್ಥಿತಿಯನ್ನು ನಾನಿಲ್ಲಿ ವಿವರಿಸ್ತಾ ಇದ್ದೀನಿ. ನ್ಯಾಯವಾದಿ ಮತ್ತು ನ್ಯಾಯಾಧೀಶ ಎಲ್ಲರ ಮನದೊಳು ಮಂಥನ ಚಾವಡಿ ಇರಲು ನಡೆನುಡಿಯ ಸಮೀಕ್ಷೆ ವಿಮರ್ಶೆ ನಡೆಯುವುದಿಲ್ಲಿ. ಈಗ ಎಲ್ಲರ ಮನಸ್ಸಿನೊಳಗಡೆನೂ ಒಂದು ವಿಮರ್ಶೆ ನಡೀತಾ ಇರುತ್ತೆ, ಅವನು ಮಾಡಿದ ಕೆಲಸದ ಬಗ್ಗೆ ಅಥವಾ ಮಾಡಬೇಕಾಗಿರೋ ಕೆಲಸದ ಬಗ್ಗೆ. ಅದರ ರೀತಿಯಲ್ಲಿ ಅವನು ಅದನ್ನು ತೀರ್ಮಾನಿಸಿ ನಡೆಯೋಕ್ಕೆ ಮುಂದುವರಿತಾನೆ. ಆದರೆ ಒಳಗಡೆ ಮಂಥನ ಆಗಬೇಕಾದ್ರೆ ಕೆಲವಾರು ತಪ್ಪು ಹೆಜ್ಜೆಗಳು ನಡೀತವೆ. ಏನಂತಂದರೆ, ಕೆಲವರು ಈ ಯಾವುದೇ ಲಾಯರ್ಗಳು ಕಕ್ಷಿದಾರನ ಪರವಾಗಿ ವಾದಿಸೋ ರೀತಿಯಲ್ಲಿ ಈ ಮನಸ್ಸು ಯಾವಾಗಲೂ ಅವನು ಮಾಡಿದ್ದ ಸರಿ ಅಂತ ಹೇಳ್ತಾ ಇರುತ್ತೆ, ಇನ್ನು ಉಳಿದಿರೋದೆಲ್ಲ ತಪ್ಪು ಅಂತ ಹೇಳ್ತಾ ಇರುತ್ತೆ. ಇದೇ ಒಳ್ಳೆಯ ಅರಿವು ಅಂತ ಅಂದ್ಕೊಬಿಟ್ಟಿರುತ್ತೆ, ಮುಂದಿನ ವಿಶ್ಲೇಷಣೆಗೆ ಹೋಗೋದಿಲ್ಲ. ಹೀಗಾಗಿ ಅವರು ಯಾವತ್ತೂ ತಪ್ಪುಗಳನ್ನು ಮಾಡ್ತಾನೆ ಇರ್ತಾರೆ, ಅಥವಾ ಯಾರದೇ ಒಂದು ಮಾತು ಕೇಳಲಿಕ್ಕೂ ಅವರು ತಯಾರಿರಲ್ಲ. ಆದರೆ ಕೆಲವರು ನ್ಯಾಯಾಧೀಶ ಒಂದು ಕಟಕಟೆಯಲ್ಲಿ ತಾವೇ ನಿಂತು ನ್ಯಾಯಾಧೀಶರಿಗೆ ಇದನ್ನು ಒಪ್ಪಿಸೋ ರೀತಿಯಲ್ಲಿ ಅದನ್ನು ಮುಂದಿಟ್ಟು ವಿಷಯಗಳನ್ನು ಮಾಡಿದ ತಪ್ಪಿನ ಅರಿವಾಗಲಿ ನಡೆಯಬೇಕಾಗಿರೋ ರೀತಿಯನ್ನಾಗಲಿ ತಿದ್ದಿಕೊಂಡು ಮಹಾನ್ ವ್ಯಕ್ತಿಗಳಾಗಿ ರೂಪುಗೊಳ್ತಾರೆ. ವಂದನೆಗಳು ಗೆಳೆಯರೇ.